ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು T20 ವರ್ಲ್ಡ್ ಕಪ್ ಇವಾಗ ನಡೀತಾ ಇದೆ. ಸೊ ನೋಡೋದಾದ್ರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಎರಡನೇ ಸೆಮಿಫೈನಲ್ ನಡೀಲಿಕ್ಕಿದೆ. ಸೊ ಈ ಸೆಮಿಫೈನಲ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಇಂಗ್ಲೆಂಡ್ ನ ಬ್ಯಾಟರ್ಗಳು ನಮ್ಮ ಭಾರತೀಯ ಬೌಲರ್ ಗಳಿಗೆ ಹೆದರಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ಭಾರತೀಯ ಕಂಡೀಷನ್ ನಲ್ಲಿ ಇಂಗ್ಲೆಂಡ್ ನ ಬ್ಯಾಟರ್ ಗಳು ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಆಗಿರ್ತದೆ. ಯಾಕಂತ ಹೇಳಿದ್ರೆ ಫಾಸ್ಟ್ ಪಿಚ್ ನಲ್ಲಿ ಇಂಗ್ಲೆಂಡ್ ನ ಪ್ಲೇಯರ್ ಗಳು ತುಂಬಾ ಸಲೀಸಾಗಿ ಆಡ್ತಾರೆ. ಬಟ್ ಇಂಡಿಯಾ ಹಾಗೂ ಸಬ್ ಕಾಂಟಿನೆಂಟ್ ನಲ್ಲಿ ಸ್ಪಿನ್ ಮೋಡಿ ತುಂಬಾನೇ ಇರ್ತದೆ. ಅಂತದಲ್ಲಿ ಇಂಗ್ಲೆಂಡ್ ನ ಬ್ಯಾಟರ್ ಗಳು ಈ ಸ್ಪಿನ್ ಮೋಡಿಗೆ ತುಂಬಾನೇ ಹೆದರ್ತಾರೆ. ಹೌದು, ನೋಡೋದಾದ್ರೆ ಸ್ಪಿನ್ ಗೆ ಇಂಗ್ಲೆಂಡ್ ಅವರು ತುಂಬಾ ಕಷ್ಟ ಪಡ್ತಾರೆ ಆಡ್ಲಿಕ್ಕೆ. ಸೊ ಅದರಂತೆ ಇವಾಗನು ಕೂಡ T20 ವರ್ಲ್ಡ್ ಕಪ್ ನಲ್ಲಿ ನಮ್ಮ ಇಂಡಿಯಾದ ಚೈನಾ ಮ್ಯಾನ್ ಬೌಲರ್ ಗಳಿಗೆ ಹೆದರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರಂತೆ ಅವರು ನೆಟ್ ನಲ್ಲಿ ಚೈನಾ ಮ್ಯಾನ್ ಬೌಲರ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಂಗ್ಲೆಂಡ್ ನ ಬ್ಯಾಟರ್ ಗಳಿಗೆ ಅಲ್ಲಿನ ಕೋಚ್ ಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚೈನಾ ಮ್ಯಾನ್ ರೀತಿಯ ಬೌಲರ್ ಗಳನ್ನು ಕರೆಸಿಕೊಂಡು ಅವರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಇದರಿಂದ ನಮ್ಗೆ ಗೊತ್ತಾಗ್ತದೆ ಮೈಂಡ್ ಸೆಟ್ ತುಂಬಾನೇ ವೀಕ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಇದರಲ್ಲೇ ನಮ್ಗೆ ಒಂದಂತೂ ಅರ್ಥ ಆಗುತ್ತೆ, ಇಂಗ್ಲೆಂಡ್ ನಮ್ಮ ಭಾರತಕ್ಕೆ ಶರಣಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು. ಒಬ್ಬ ಬೌಲರ್ಗೆ ಹೆದರಿದ ಅಂತ ಹೇಳಿದ್ರೆ ಮುಗೀತು, ಆ ಟೀಮ್ ನ ಕತೆ ಏನಿದ್ರು ಅಷ್ಟೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ಮ್ಯಾಚ್ ಆರಂಭವಾಗುವ ಮುನ್ನ ಇಂಥ ಒಂದು ಮೈಂಡ್ ಸೆಟ್ ಇಂದ ಕಣಕ್ಕಿಳಿದ್ರೆ ಅವರಿಗೆ ಆ ಒಂದು ಫಿಯರ್ ಯಾವಾಗಲೂ ಕಾಡ್ತಾ ಇರ್ತದೆ. ಸೊ ಆ ಬೌಲರ್ ಗಳು ಯಾರಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಹಾಗೂ ನಮ್ಮ ವರುಣ್ ಚಕ್ರವರ್ತಿ. ಸೊ ಈ ಎರಡು ಸ್ಪಿನ್ ಮೋಡಿಗೆ ಹೆದರಿರುವಂತಹ ಆಂಗ್ಲರು ಇದೀಗ ಚೈನಾ ಮ್ಯಾನ್ ಬೌಲರ್ ಗಳನ್ನು ತಮ್ಮ ನೆಟ್ ನಲ್ಲಿ ಪ್ರಾಕ್ಟೀಸಿಗಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಇದರಿಂದ ನನಗೆ ಗೊತ್ತಾಗ್ತದೆ ನಮ್ಮ ಸ್ಪಿನ್ ಜೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇಂಗ್ಲೆಂಡ್ ಅವರು ಈ ರೀತಿ ಅಭ್ಯಾಸ ಮಾಡ್ತಿರೋದು 100% ನಿಜ ಆಗಿರ್ತದೆ. ಸೊ ಅದರಂತೆ ಅವರಿಗೆ ನಮ್ಮ ಫಾಸ್ಟ್ ಬೌಲಿಂಗ್ ಗಿಂತ ಸ್ಪಿನ್ ಮೇಲೆ ತುಂಬಾನೇ ಹೆದರಿಕೆ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಎರಡನೆಯ ಅಪ್ಡೇಟ್ ಬಂದು RCB ಅದ್ದಾಗಿರ್ತದೆ. ಸೊ RCB ಇವಾಗ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಾಗಿ ಟಾರ್ಗೆಟ್ ಮಾಡ್ತಿದೆ ಅಂತೆ. ಹೌದು, ಇದು ನಾನು ಹೇಳ್ತಾ ಇರೋದಲ್ಲ. ಸೊ ಇದು RCB ಯ ಮ್ಯಾನೇಜ್ಮೆಂಟ್ ನ ಅವರು ಹೇಳ್ತಾ ಇರೋದು. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಬೋಬಟ್ ಏನಿದ್ದಾರೆ ಅವರು RCB ಯ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತಾರೆ. ಸೊ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, ಹಾಗೇನೆ ನಮ್ಮ RCB ಯ ಪ್ರಾಕ್ಟೀಸ್ ಕ್ಯಾಂಪ್ ಆಗಿರ್ಬೋದು ತುಂಬಾನೇ ಜೋರಾಗಿ ಆಗ್ತಾ ಇದೆ ಈ ಬಾರಿ. ಯಾಕಂತ ಹೇಳಿದ್ರೆ ಮೊದಲೇ ಹೇಳಿದ್ರು ನಾವು ಒಂದು ಟ್ರೋಫಿಗೆ ನಿಲ್ಲುವುದಲ್ಲ ಅಂತ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗೆ ಈ ಬಾರಿ ನಮ್ಮ RCB ಶ್ರಮ ವಹಿಸ್ತಾ ಇರೋದಂತೂ ನಿಜವಾಗಿರ್ತದೆ. ಸೊ ಬೋಬಟ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಅದರಂತೆ ಅವರು ಈ ರೀತಿ ಹೇಳಿದ್ದಾರೆ, ಏನಂತ ಹೇಳಿದ್ರೆ ನಾವು ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತೇವೆ. ಸೊ ನಮ್ಗೆ ಯಾವುದೇ ರೀತಿಯಾದಂತಹ ಡಿಫೆಂಡಿಂಗ್ ಆಗಲಿ ಅದ್ಯಾವುದು ನಮ್ಮ ತಲೆಯಲ್ಲಿಲ್ಲ. ಸೊ ನಾವೇನಾದ್ರು ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತೇವೆ. ಸೊ ಅದರಂತೆ ನಾವು ಈ ಬಾರಿ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗೆ ಕಣ್ಣಿಟ್ಟಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದು ಬಾಕಿ ಟೀಮ್ ಗಳಿಗೆ ಒಂದು ಅಲರ್ಟ್ ಅಂತ ಹೇಳ್ಬೋದು. ಎಚ್ಚೆತ್ಕೊಳ್ಳಿ, ಇಲ್ಲದೆ ಇದ್ರೆ RCB ಈ ಬಾರಿ ಪುನಃ ಫೈನಲ್ ಗೆ ಬಂದು ಮತ್ತೆ ಚಾಂಪಿಯನ್ ಆಗ್ತದೆ. ಸೊ ನೀವೆಲ್ಲ ಸ್ವಲ್ಪ ಅಲರ್ಟ್ ಆಗಿದೆ ಅಂತ ಅವರ ಒಂದು ಸಂದೇಶ ಆಗಿರ್ಬಹುದು ಬಾಕಿ ಟೀಮ್ ಗಳಿಗೆ. ಸೊ ನೋಡೋಣ ಏನಾಗ್ತದೆ. RCB ಈ ಬಾರಿ ಉತ್ತಮ ಮಾಡ್ತದ ಅಥವಾ ಏನಾದ್ರೂ ಅಡ್ವರ್ಟ್ ಮಾಡ್ಕೊಳ್ತಾ ಅನ್ನೋದು ಕೂಡ ನಮ್ಗೆ ಈ ಸೀಸನ್ ಅಲ್ಲಿ ಗೊತ್ತಾಗ್ತದೆ. ಸೊ ಟೀಮ್ ನ ಸ್ಟ್ರೆಂತ್ ಅಂತೂ ನೋಡೋದಾದ್ರೆ ಈ ಬಾರಿ ತುಂಬಾನೇ ಜೋರಾಗಿದೆ RCB ಯ ಹವಾ. ಸೊ ಮ್ಯಾಚ್ ಆದಾಗಲೇ ಗೊತ್ತಾಗ್ತದೆ ಯಾವ ರೀತಿ ಈ ಬಾರಿಯ ಟೂರ್ನಮೆಂಟ್ಸ್ ಆಗ್ತದೆ ಅನ್ನೋದು. ಸೊ ನಮ್ಮ ಆಶಯ ಅಂತೂ ಇದ್ದೇ ಇರ್ತದೆ RCB ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡಿಲಿ ಅಂತ. ಸೊ RCB ಅಭಿಮಾನಿಗಳದ್ದು ಕೂಡ ಇದೇ ಆಶಯ ಆಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.